ಈ ಹೋರಾಟದಲ್ಲಿ ಬಹಳ ತಾತ್ವಿಕ ಜಯ ಪಡೆದಿರುವಂತಹ ಸಮುದಾಯಕ್ಕೆ ಮತ್ತು ಆ ಸಮುದಾಯಕ್ಕೆ ನಾಯಕತ್ವ ಕೊಟ್ಟಂತಹ ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಮೊದಲು ಒಂದು ದೊಡ್ಡ ಮಟ್ಟದ ಶುಭಾಶಯಗಳು. ಇದು ಬಹಳ ದೊಡ್ಡ ಜಯ. ಇದು ಜಯ ಬರೀ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅನ್ನೋದು ಮಾತ್ರ ಅಲ್ಲ. ಇದು ಕೊನೆಗೆ ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟು ಜನರ ಪರವಾಗಿ, ಅದು ದಮನಿತರ ಪರವಾಗಿ ಯಾವುದೇ ನ್ಯಾಯ ಕೊಡುವಂಥದ್ದು ಸುಲಭ ಅಲ್ಲ. ಇದು ನಮಗಾಗಿರುವಂಥದ್ದು ಇತ್ತೀಚಿನ ಅಲ್ಟಿಮೇಟ್. ಇದು ಅದಕ್ಕಿಂತ ಮೊದಲು 3 ಜಯಗಳನ್ನು ಈ ಚಳವಳಿ ಸಾಧನೆ ಮಾಡಿದೆ. ಇದು ಯಾವುದೇ ಉತ್ಪ್ರೇಕ್ಷೆ ಅಲ್ಲ. ನನ್ನ ಜೀವಿತಾವಧಿಯಲ್ಲಿ ನಾನು ರಾಜಕೀಯ ಜೀವನ ನಾನು ಏನು ಕಂಡಿದ್ದೀನಿ, ಸಾಮಾಜಿಕ ತೊಡಗಿದ್ದೀನಿ, ಅದರೊಳಗೆ ನಾನು ಕಂಡಂಥ ಬಹಳ ಒಂದು ವಿಶಿಷ್ಟವಾದಂಥ ಆಂದೋಲನ ಇದು. ಒಂದು ಸಮುದಾಯ 3 ದಶಕಗಳ ಕಾಲ ಸತತವಾಗಿ ಹೋರಾಟ ಮಾಡ್ತಾ ಬೇರೆ ಬೇರೆ ಜನವರ್ಗಗಳನ್ನು ಒಪ್ಪಿಸ್ಕೊಳ್ತಾ ಅವರ ಮನಸ್ಸುಗಳನ್ನು ಗೆಲ್ತಾ ಸಾಗುವಂಥ ವಿಜಯ ಇದೆಯಲ್ಲ, ಅದು ಈ ಚಳವಳಿ ಸಾಧನೆ ಮಾಡಿದೆ. ಇದು ಬಹಳ ದೊಡ್ಡ ಜಯ. ಇದು ಮೊಟ್ಟ ಮೊದಲಿಗೆ ನಮಗೆಲ್ಲ ಗೊತ್ತಿರೋಂಗೆ ದಲಿತ ಸಮುದಾಯದೊಳಗೆ ತೀರಾ ಭಿನ್ನಾಭಿಪ್ರಾಯಗಳು, ಒಡಕುಗಳಿತ್ತು, ಪರಸ್ಪರ ಶತ್ರುಗಳ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿತ್ತು. ಆದರೆ ಅದು ಬರ್ತಾ ಚಳವಳಿ ನಿರಂತರವಾಗಿ ಸಾಗ್ತಾ, ಅದು ಏನೇ ಕಹಿಗಳು ಬಂದರೂ ಇದರೊಳಗೆ ಹುಳಿ ಹಿಂಡುವಂಥ ಫೋರ್ಸಸ್ಸು ತುಂಬ ಇದ್ವು. ಆದಷ್ಟು ಇದನ್ನು ಪರಸ್ಪರ ಕಚ್ಚಾಡಲಿ, ಒಡೆದೋಗಲಿ, ದಲಿತ ಸಮುದಾಯ ಒಡೆದೋಗಲಿ, ಅದರಲ್ಲಿರುವಂಥ ಒಂದು ಭಾಗವನ್ನಾದರೂ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಣ ಅನ್ನುವಂಥ ಫೋರ್ಸಸ್ಸು ಕೆಲಸ ಮಾಡ್ತಿದ್ವು. ಹಾಗಾಗಿ ಇದೊಂದು ರೀತಿಯಲ್ಲಿ ದುಷ್ಟಶಕ್ತಿಗಳ ನಡುವೆ ನಡಿಬೇಕಾಗಿದ್ದಂಥ ಹೋರಾಟ ಆಗಿತ್ತು. ಆದರೆ ಎರಡೂ ಇದನ್ನು ಸಾಧನೆ ಮಾಡಿದೆ. ಒಂದು, ಆ ಶಕ್ತಿಗಳ ಸಂಚಿಗೆ ಬಲಿಯಾಗದಲ್ಲೂ ಕೂಡ ಸಮುದಾಯವನ್ನು ಉಳಿಸ್ಕೊಳ್ಳುವ ಕೆಲಸನೂ ನಡೆದಿದೆ. ಯಾರು ತಮ್ಮ ವಿಚಾರಕ್ಕೆ ಒಪ್ತಾ ಇಲ್ಲ ಅವ್ರನ್ನೂ ಕೂಡ ಒಪ್ಪಿಸ್ಕೊಳ್ಳುವಂಥ ಪ್ರಯತ್ನವೂ ನಡೆದಿದೆ. ಇನ್ನು ಕೆಳಗಿರುವಂಥ ಇದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಕೆಳಗಡೆ ಸಾಮಾಜಿಕ ನ್ಯಾಯಕ್ಕೆ ಪರಿಶೀಲನೆ ಒಕ್ಕೂಟ ಮತ್ತು ದಾಸಂಸ ಒಕ್ಕೂಟ ಇಬ್ಬರು ಸೇರಿ ಇವತ್ತಿನ ಸಭೆ ನಡೆಸ್ತಿರೋದು ಅನ್ನುವಂಥದ್ದು ಅದು ಸಣ್ಣ ವಿಚಾರವಲ್ಲ. ಅದು ಬರೀ ಸಾಂಕೇತಿಕವಾದರೂ ಕೂಡ ಅದಕ್ಕೆ ಭಾಳ ಮಹತ್ವ ಇದೆ. ಅದು ರೂಪುಗೊಂಡಿರೋವಂಥದ್ದು, ಅದು ಇಡೀ ಸಮುದಾಯವನ್ನು ಒಪ್ಪಿಸ್ಕೊಂಡಂಥದ್ದು ಇದರ ಮೊದಲ ಜಯ. ಅದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಅಂತ ಹೇಳಿದ್ರೆ ಮೀಸಲಾತಿ ಪ್ರಶ್ನೆ ಬಗ್ಗೆನೇ ಮೂಗು ಮುರಿಯುವಂಥದ್ದು, ಒಳ ಮೀಸಲಾತಿ ಅಂದರೆ ಮಾಡೋವಂಥದ್ದು, ಮತ್ತು ಇದ್ಯಾವುದೋ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಇಲ್ಲಿ ಸಂಚಿದೆ, ಹಾಗಾಗಿ ಇದಕ್ಕೆ ನಾವು ಬಲಿಯಾಗಬೇಕು ಮಾತಾಡೋಂಥದ್ದು, ಇದೆಲ್ಲ ಕೂಡ ಜನಪರ ಚಿಂತಕರಲ್ಲಿ, ಹೋರಾಟಗಾರರಲ್ಲಿ, ಪ್ರಗತಿಪರ ಸಂಘಟನೆಗಳಲ್ಲೂ ತುಂಬ ಜನ ಇದ್ದರು. ಎರಡನೇ ಸಾಧನೆ ಆಗಿದ್ದೇನಪ್ಪ ಅಂದರೆ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಜನಪರ ಚಿಂತಕರನ್ನು, ಸಾಹಿತಿಗಳನ್ನು, ಸಂಘಟನೆಗಳನ್ನು ಈ ಹೋರಾಟಕ್ಕೆ ಪರವಾಗಿ ಒಪ್ಪಿಸ್ಕೊಂಡಿದ್ದು ಎರಡನೇ ಜಯವಾಗಿತ್ತು. ಮೂರನೇ ಜಯ ಏನಪ್ಪ ಅಂದರೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಲೇಬೇಕು, ಆ ರೀತಿಯ ಪಾಯಿಂಟಿಗೆ ತಂದಿತ್ತು. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರೂ ಕೂಡ ಇದರ ತತ್ವಕ್ಕೆ ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ. ಆ ರೀತಿಯ ಒಂದು ವಾತಾವರಣ ತನ್ನ ಸತತ ಹೋರಾಟದ ಮೂಲಕ ಮಾಡ್ಕೊಂಡಿದ್ದು. ಕೊನೆಗೆ 4ನೇದಾಗಿ ಎಲ್ಲ ಪ್ರತಿಫಲವಾಗಿ ಇವತ್ತು ನ್ಯಾಯಾಲಯನೂ ಕೂಡ ನಾವು ಇದನ್ನು ಒಪ್ಪಲಿಲ್ಲ ಅಂತ ಹೇಳಿದರೆ ಇದು ಸರಿ ಬರೋದಿಲ್ಲ, ನ್ಯಾಯಾಲಯದ ಘನತೆಗೇ ಇದು ಹೊಡ್ತಾ ಬೀಳ್ತದೆ ಹಿಂಗೆ ಮಾಡಿದ್ರೆ ಅನ್ನುವಂಥ ಒತ್ತಡ ಕ್ರಿಯೇಟ್ ಆಗಿ ಅಲ್ಲಿಂದ 4ನೇದು ಇದು ಆಗಿದೆ. ಸೊ ಹಂಗಾಗಿ 4 ಹಂತಗಳ ಗೆಲುವನ್ನು ಪಡೆದಿದ್ದೀವಿ. ಆದರೂ ಕೂಡ ಇನ್ನೂ ಕೂಡ ತುತ್ತು ಬಾಯಿಗೆ ಬಂದಿಲ್ಲ. ಕೊನೆಗೆ ಕೈಗೆ ಬಂದು ತುತ್ತು ಬಾಯಿಗೆ ಬರುತ್ತೋ ಇಲ್ವೋ ಅನ್ನೋದು ಕೂಡ ದೊಡ್ಡ ಪ್ರಶ್ನೆನೇ. ಅಷ್ಟು ಸುಲಭ ಅಲ್ಲ ಈ ವ್ಯವಸ್ಥೆಯೊಳಗೆ. ಇಲ್ಲಿಗೆ ಬಂದ್ವಿ ಮುಗೀತು ಅನ್ನೋ ಟೈಪ್ ನಾವು ನಿರಾಳ ಮಾಡ್ಕೊಳ್ಳೋಂಗಿಲ್ಲ. ನಮಗೆಲ್ಲ ಗೊತ್ತಿರೋಂಗೆ ಕೂಡ ಈಗ ನಾಳೆ ಭಾಳ ಮೀಟಿಂಗ್ ಇದೆ. ಇದನ್ನು ಅವರಿಗೆ ಯಾವ ಕಾರಣಗಳು ಇಲ್ಲ ಇನ್ನು ಮುಂದಕ್ಕೆ ಹಾಕ್ಲಿಕ್ಕೋಸ್ಕರ. ಆದರೆ ಅದೇ ಸಂದರ್ಭದಲ್ಲಿ ಇದರಲ್ಲಿ ಒಂದು ಪಕ್ಷ ಅಂತ ಹೇಳಿದ ತಕ್ಷಣ ಇದರೆಲ್ಲ ಕೂಡ ಒಂದೇ ರೀತಿ ಇರ್ತದೆ, ತಾತ್ವಿಕವಾಗಿ ಅವ್ರ ನಾಯಕರು ಹೇಳಿಕೆ ಕೊಟ್ಟುಬಿಟ್ರೆ ಇಡೀ ಪಕ್ಷದಲ್ಲೆಲ್ಲ ಕೂಡ ಒಪ್ಕೊಳ್ಳೋದು ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಹಲವಾರು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷ ಅಂದರೆ ಅದು ದ್ವಂದ್ವಗಳ ಪಕ್ಷ. ಅನೇಕ ರೀತಿಯ ಫೋರ್ಸಸ್ದೊಳಗೆ ಆಪ್ರೇಟ್ ಆಗ್ತಿರ್ತವೆ. ಇದ್ರ ಪರವಾಗಿರುವಂಥ ಶಕ್ತಿಗಳು ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿರ್ಬೋದು, CM ಅವ್ರಿಗೂ ಬನ್ಸಿರ್ಬೋದು, ಅದೆಲ್ಲ ಒಂದು ಸೆಕ್ಷನ್ ಇರ್ಬೋದು. ಆದರೆ ಅದರೊಳಗಡೆ ಇದು ಆಗಬಾರಬಾರ್ದು ಅಂತ ಇರುವಂಥ ಫೋರ್ಸಸ್ಸು ಅಷ್ಟೇ ಸ್ಟ್ರಾಂಗ್ ಆಗಿರ್ತವೆ. ಅವನ್ನೆಲ್ಲ ಕೂಡ ಅವರು ತಮ್ಮದೇ ರೀತಿಯಲ್ಲಿ ವರ್ಕ್ ಮಾಡ್ತಾರೆ ಅದನ್ನೆಲ್ಲ ಕೂಡ. ಆದರೆ ಅವ್ರು ಬಂದಾಗ ಅದನ್ನೇನು ಮಾಡ್ತಾರೆ, ಅದನ್ನು ನಿಷ್ಠೂರವಾಗಿ ಇಲ್ಲ ಸತ್ಯದ ಪರವಾಗಿ ನಿಲ್ತೀವಿ ಅಂತ ಈ ಪಕ್ಷ ಹೋಗಲ್ಲ. ಭಿನ್ನಾಭಿಪ್ರಾಯ ಬಂದರೆ ಯಾವಾಗ ಬರ್ತದೆ, ಭಿನ್ನಾಭಿಪ್ರಾಯ ಬಂದರೆ ಅದನ್ನು ಒಂದು ಹೆಂಗೋ ಅವ್ರವ್ರದೇ ಮಟ್ಟಿಗಾದರೆ ಹೆಂಗೋ ಪ್ಯಾಚಪ್ ಮಾಡ್ಕೊಳ್ಬೇಕು ಅಂತ ನೋಡ್ತಾರೆ. ಸಮುದಾಯದ ವಿಚಾರಕ್ಕೆ ಬಂದಾಗಲೂ ಕೂಡ ಸತ್ಯದ ಪರವಾಗಿ ನಿಲ್ಲಬೇಕಲ್ಲ. ಭಿನ್ನಾಭಿಪ್ರಾಯ ಅವರೊಳಗಿನ ಏನೋ ಅಧಿಕಾರದ ವಿಚಾರ ಬಂದಾಗ ಮಧ್ಯಂತರ ಮಾಡ್ಕೊಂಡು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಇದು ಅವ್ರ ಪ್ರಶ್ನೆ ಅಲ್ಲ, ಇದು ದಮನಿತರ ಪ್ರಶ್ನೆ. ದಮನಿತರ ಪ್ರಶ್ನೆಗೆ ತಮ್ಮ ಒಳಗೆ ಭಿನ್ನಾಭಿಪ್ರಾಯ ಬಂದರೆ ಆವಾಗ ತಮ್ಮ ಭಿನ್ನಾಭಿಪ್ರಾಯನ ಬೆಳೆಸ್ಕೊಡಬಾರ್ದು ಅನ್ನೋದು ಅವ್ರಿಗೆ ಕಾಳಜಿ ಮುಖ್ಯವಾಗಿರ್ತದೆ. ದಮನಿತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತನೂ ಕೂಡ. ಸೊ ಹಾಗಾಗಿ ಒಂದು ರಾಜಖಬೂಲಿಯಲ್ಲಿ ಇದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ತೊಗೊಂಡೋಗಿ ಇಟ್ಟು ಬಿಡುವಂಥ ಅಪಾಯ ಇದ್ದೇ ಇದೆ. ನಾಳೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಒಂದು ತೀರ್ಮಾನ ಬಂದರೂ ಬರ್ಬೋದು.
ಪೂರ್ತಿ ಇಲ್ದಂಗೂ ಏನೂ ಮಾಡೋದಿಲ್ಲ. ಹಂಗೆ ಮಾಡಲಿಲ್ಲ ಅಂದರೂ ಕೂಡ ಸಮುದಾಯ ಸಿಟ್ಟಾಗುತ್ತೆ, ಅದು ತಿರುಗಿಬೀಳುತ್ತೆ ಅನ್ನೋದು ಗೊತ್ತಿದೆ ಅವರಿಗೆ. ಹಾಗಾಗಿ ತಿರುಗು ಬೀಳಬಾರ್ದು, ಆದರೆ ಆ ಕಡೆ ಸೆಟ್ಲು ಆಗಬಾರ್ದು, ಮತ್ತೆ ಕಾಯ್ತಾ ಇರೋದು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಕಾಯಿಸೋವಂಥದ್ದು. ಸೊ ಆ ರೀತಿಯ ಬರುವಂಥ ಒಂದು ಅಪಾಯನೂ ನಾಳೆ ಇದೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕು. ಹಂಗೆ ಬಂತು ಅಂದರೆ ನಾಡುದ್ದೇನು ಅನ್ನೋದನ್ನು ಶಿವಸುಂದರ್ ಏನು ಕೇಳೋದ್ರು, ಆ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ, ನಾಡುದ್ದೇನು ಅನ್ನೋವಂಥದ್ದು. ನನ್ನ ಏನಪ್ಪ ಅಂತ ಹೇಳಿದ್ರೆ, ಸಮಿತಿಗೆ ನನ್ನ ಸಲಹೆ ಏನಪ್ಪ ಅಂದರೆ, ದಯವಿಟ್ಟು ಮತ್ತೆ ನೀವೊಂದು ಗ್ಯಾಪನ್ನು ಕೊಡಬೇಡಿ. ಮತ್ತೆ ಬಂತು ಅಂದರೆ ಮತ್ತೆ ಚರ್ಚೆ ಮಾಡ್ತೀವಿ, ಇನ್ನೊಂದು ಮೀಟಿಂಗ್ ಮಾಡ್ತೀವಿ, ಮುಂದಿನ ಹೋರಾಟವನ್ನು ರೂಪಿಸ್ತೀವಿ. ದಯವಿಟ್ಟು ಅಂಥದ್ದು ಯಾವುದು ಮಾಡಬೇಡಿ. ನಾಳೆ ಅವ್ರು ಮಾಡಲಿಲ್ಲ ಅಂದರೆ ತೀರ್ಮಾನ ತಗೊಳ್ಳಿ. ನಾಡೋದ್ರಿಂದನೇ ನೀವು ಹೋರಾಟವನ್ನು ನೀವು ಅನೌನ್ಸ್ ಮಾಡಲೇಬೇಕಾಗ್ತದೆ. ನೋಡಿ, ಇದುವರೆಗೆ ತನಕ ನೀವು ಗೆದ್ದು ಬಂದು ಈ ಚಳವಳಿ ಗೆದ್ದಿರೋದೇ ಹೋರಾಟದ ಮೂಲಕ. ಮಿಕ್ಕ ಯಾರೇ ನಮ್ಮ ಪರವಾಗಿ ನ್ಯಾಯ ಕೊಡ್ಸೋಕ್ಕೆ ನಮ್ಮ ಜೊತೆ ಯಾರೋ ಬಂದು ನಮಗೆ ಸಹಾಯ ಮಾಡಿ ಇದುವರೆಗೆ ತನಕ ನಾವು ಬಂದಿಲ್ಲ. ಇಡೀ ನಡಿಗೆ ಗುದ್ದಾಡ್ತಾ ಬಂದಿರೋವಂಥದ್ದು. ಇದೆಲ್ಲ ಪ್ರತಿಯೊಂದು ಕೂಡ ಹೋರಾಟದಿಂದನೇ ಗೆದ್ದಿರೋದು. ಹೈಕೋರ್ಟ್ನ ತೀರ್ಪು ಕೂಡ ಹೋರಾಟದಿಂದನೇ ಗೆದ್ದಿರೋವಂಥದ್ದು. ಹಂಗಿರಬೇಕಾದ್ರೆ ಇದು ಕನ್ಕ್ಲೂಡು ಕೂಡ ಹೋರಾಟದ ಮೂಲಕನೇ ಆಗಬೇಕು, ಇಲ್ಲಾಂದರೆ ಇದು ಆಗಲ್ಲ. ಹಾಗಾಗಿ ಒಂದು ವೇಳೆ ನಾಳೆ ಭಾಳ ಒಳ್ಳೆಯ ಜಡ್ಜ್ಮೆಂಟ್ ಬಂದರೆ ಖಂಡಿತವಾಗಿ ಸ್ವಾಗತ ಮಾಡೋಣ, ಅದನ್ನು ರಿಸೀವ್ ಮಾಡ್ಕೊಳ್ಳೋಣ, ಒಳ್ಳೆಯದು, ಅದ್ರ ಬಗ್ಗೆ ಏನಿಲ್ಲ. ಆದರೆ ಒಂದು ವೇಳೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಒಂದು ಅನಿರ್ದಿಷ್ಟವಾದಂಥ ಹೋರಾಟ ಇದು ಮಾಡಬೇಕು. ಇದಕ್ಕೆ ಅವರು ಹೋರಾಟ ಶುರು ಮಾಡೋದಲ್ಲ, ಅವಾಗ ಅದರ ಜವಾಬ್ದಾರಿ ಇರುವಂಥದ್ದು ಇದು ಮತ್ತೆ ಸಮುದಾಯದ ಮೇಲೆ ಮಾತ್ರ ಬಿಡದಲೆ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು ನಾವೆಲ್ಲ ಯಾರ್ಯಾರು ಇದ್ದೀವಿ, ಇದು ನಮ್ಮೆಲ್ಲರ ಹೊಣೆ ಅಂತ ನಾವು ಭಾವಿಸಬೇಕು. ಇದನ್ನು ಹೋರಾಟ ಎಲ್ಲೇ ತನಕ ನಡೀತದೋ, ಈ ಹೋರಾಟ ಎಲ್ಲೇ ತನಕ ಇದು ಗೆಲುವು ಸಿಗೋದಿಲ್ಲೋ ಅದುವರ ತನಕನೂ ನಾವೆಲ್ಲರೂ ಇದ್ರ ಜೊತೆ ಇರ್ತೀವಿ ಅನ್ನೋದಕ್ಕೆ ನಾವು ಬದ್ಧರಾಗಿದ್ದುಕೊಂಡು ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ. ಈ ಒಂದು ಐತಿಹಾಸಿಕ ಹೋರಾಟ, 3 ದಶಕಗಳ ಐತಿಹಾಸಿಕ ಹೋರಾಟ, ಇದು ಗೆಲುವಿನಲ್ಲೇ ಪಡಿಬೇಕು. ಗೆಲುವು ಕೂಡ ಬಹಳ ಡಿಲೇನೂ ಆಗಬಾರ್ದು. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ, ಅದು ಕೋರ್ಟಿಗೆ ಹೇಳ್ತಾ ಇದ್ರು, ಅದು ರಾಜಕೀಯ ಪಕ್ಷಗಳಿಗೂ ಅನ್ವಯ ಆಗ್ತದೆ. ಇದು ಇನ್ನೂ ನಿರಾಕರಣೆ ಆಗಬಾರ್ದು, ಇನ್ನೂ ನಿರ್ಲಕ್ಷ್ಯ ಆಗಬಾರ್ದು, ಇನ್ನೂ ಮುಂದೂಡಲ್ಪಡಬಾರ್ದು, ಅದು ಜಾರಿ ಆಗಬೇಕು. ಆಗಲಿಲ್ಲ ಅಂದರೆ ನಾಡಿದ್ದು ಹೋರಾಟ ಮಾಡೋಣ. ಈ ಹೋರಾಟದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಗೆದ್ದೇ ಈ ಹೋರಾಟವನ್ನು ಕನ್ಕ್ಲೂಡ್ ಮಾಡೋಣ.